ವಾಕ್ಯವು 2 ಕೊರಿಂಥ 6ನೇ ಅಧ್ಯಾಯ 2 ಕೊರಿಂಥ 6ನೇ ಅಧ್ಯಾಯ 14ರಿಂದ 16ರವರೆಗೆ ಯಾರಾದರೂ ಓದ್ತೀರಾ? ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜೋಡಲಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಶ್ರೀ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 14ರಿಂದ 16ರವರೆಗೆ. ಕ್ರೈಸ್ತರು ಅನ್ಯ ಜನಗಳ ಸಂಸರ್ಗದಿಂದ ಕೆಡಬಾರದು. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜೋಡಲಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವನು, ಅವರು ನನಗೆ ಪ್ರಜೆಯಾಗಿರುವರು. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಹಳೆ ಒಡಂಬಡಿಕೆಯಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 12ರಿಂದ 16ರವರೆಗೆ. ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯ 12ರಿಂದ 16ರವರೆಗೆ. ರಾಜನ ರೋಷವು ಸಿಂಹದ ಗರ್ಜನೆ, ಅವನ ದೈವವು ಕೈಲಿನ ಇಬ್ಬನಿ. ಜ್ಞಾನಹೀನನಾದ ಮಗನು ತಂದೆಗೆ ಹಾನಿ, ಹೆಂಡತಿಯ ತಂದೆಗೆ ತಟತಟನೆ ತೊಟ್ಟಿ ಹಾಕುವ ಹಾನಿ. ಮನೆಮಾರು ಆಸ್ತಿ ಪಾಸ್ತಿಯು ಪಿತೃಗಳಿಂದ ದೊರಕುವವು. ವಿವೇಕಿನಿಯಾದ ಹೆಂಡತಿಯ ಯೌವನ ಅಂತರವೇ. ಮೈಗಳ್ಳತನವು ಗಾಢನಿದ್ರೆಯಲ್ಲಿ ವೃದ್ಧಿಸುವುದು. ಸೋಮಾರಿಯು ಅಸಹ್ಯಗೊಳ್ಳುವನು. ಆಜ್ಞೆಯನ್ನು ಪಾಲಿಸುವ ಆತ್ಮವನ್ನು ಪಾಲಿಸುವನು. ನಡತೆಯನ್ನು ರಕ್ಷಿಸಿದವನು ಸಾಯುವನು ಎಂಬುದು. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸುವಾಗ ನಾವೆಲ್ಲರೂ ಹಾಗೆ ಕುಳಿತುಕೊಂಡಿರುವಾಗ ಹಾಡುವ ಕೀರ್ತನೆಗಳಲ್ಲಿ 68ನೇ ಕೀರ್ತನೆ, ಇಮ್ಮಾನುವೇಲನ ರುಧಿರ, ಶುದ್ಧ ರುಧಿರ.